ಆದರೆ ನಾನು ಇಬ್ಬರನ್ನ ಮಿಸ್ ಮಾಡ್ತಾ ಇದ್ದೀನಿ, ವಿಷ್ಣುವರ್ಧನ್ ಆ್ಯಂಡ್ ಅಂಬರೀಷ್. ಯಾಕೆಂದರೆ ನಾವು ಮೋಟ್ರ್ ಸೈಕಲಲ್ಲಿ ನಾವು 3 ಜನ ಶುರು ಮಾಡಿದ್ದು ನಮ್ಮ ಜರ್ನಿ. ಸೊ ಈ ಲೈಫಲ್ಲಿ ಒಬ್ಬೊಬ್ಬರನ್ನೇ ಕಳ್ಕೋಬೇಕಾಗುತ್ತೆ. ಅವರಿಬ್ಬರು ಇವತ್ತಿಲ್ಲ, ಬಟ್ ಆದರೆ ಎಲ್ಲೋ ಇದ್ದಾರೆ. ಇವತ್ತು ಸಿನಿಮಾ ಅನ್ನೋದು ಏನು ಅಂತ ಹಂಸಲೇಖ ತೋರಿಸ್ಕೊಟ್ರು, ಹೇಳಿದ್ದಾರೆ. ರವಿಚಂದ್ರನು ಹೇಳಿದ್ರು, ಏನಿಲ್ಲ ಈಸಬೇಕು, ಇದ್ದು ಜಯಿಸಬೇಕು. ನಾವು ಸಮುದ್ರದಲ್ಲಿ ಮುಳುಗಿದ್ದೀವಿ, ಈಜೋದು ನಿಲ್ಲಿಸ್ಬಿಟ್ರೆ ಮುಳುಗೋಗ್ಬಿಡ್ತೀವಿ. ಈಜ್ತಾನೇ ಇರಬೇಕು, ಹೆಂಗೋ ಒಂದು ದಿವಸ ದಳ ಸೇರ್ತೀವಿ, ಆ ನಂಬಿಕೆ ಇದೆ. ಪ್ರತಿಯೊಬ್ಬರು ಸುಹಾಸಿನಿಯವ್ರಿಗೆ ಎಂಥ ಟಾರ್ಚರ್ ಕೊಟ್ಟಿದ್ದೀನಿ ನಾನು ಅಂದರೆ ಅಷ್ಟಿಷ್ಟಲ್ಲ. ವಿಷ್ಣು ನನಗೆ ಟಾರ್ಚರ್ ಡೈರೆಕ್ಟರ್ ಅಂತಲೇ ಹೆಸರಿಟ್ಬಿಟ್ಟಿದ್ದ. ಯಾವಾಗಲೂ ಹೇಳೋದು, ಈ ಟಾರ್ಚರ್ನ ಹಾಕ್ಕೊಂಡು ಒಂದು ಪಿಕ್ಚರ್ ಮಾಡಬೇಕು ನಾವು ಇವನಿಗೆ ಅಂತ ಯಾವಾಗಲೂ ಹೇಳೋದು. ಅದನ್ನು ಎಲ್ಲ ಸಿನಿಮಾಗೋಸ್ಕರ. ಅವರು ಒಂದು ದಿವಸ ಮರಳು ಕಾಡಲ್ಲಿ ಊಟ ಇರಲಿಲ್ಲ, ಚಪ್ಪಲಿ ತಗೊಂಡು ಅವರೇ ಹೊಡ್ಕೊಂಡ್ರು, ಯಾತಕ್ಕೆ ಈ ಪಿಕ್ಚರ್ ಮಾಡಿದೆ ನಾನು ಅಂತ. ಆದರೆ ಅದೆಲ್ಲ ಕ್ಷಣಿಕ. ಇವತ್ತಿಗೂ ಅದನ್ನು ನೋಡಬೇಕಾದ್ರೆ ಇವತ್ತು ನಾವು ಮರೆಯೋಕ್ಕೆ ಆಗೋದಿಲ್ಲ. ಹಲವಾರು ಜನ ಟೆಕ್ನಿಷಿಯನ್ಸು, ಸ್ಟಂಟ್ ಮ್ಯಾನ್ಗಳು ಪ್ರಾಣ ಕೊಟ್ಬಿಟ್ಟಿದ್ದಾರೆ ಶೂಟಿಂಗಲ್ಲಿ, ಶಾರ್ಟಲ್ಲಿ. ಕ್ಯಾಮ್ರಾಮೆನ್ಗಳಿಗೆ ಕೈ ಮುರ್ಕೊಂಡ್ಬಿಟ್ಟಿದ್ದಾರೆ. ಪ್ರೊಡಕ್ಷನ್ನವರು ಮರಳುಗಾಡು, ಐಸು, ಕಾಡು ಎಲ್ಲೆಲ್ಲಿ ನಮಗೆ ಊಟ ತಿಂಡಿ ತಂದು ಎಲ್ಲ ಬಡಿಸಿದ್ದಾರೆ. ವ್ಯಾನ್ ಡ್ರೈವರ್ಸು, ಅಸಿಸ್ಟೆಂಟ್ ಡೈರೆಕ್ಟರ್ಸು, ಮ್ಯೂಸಿಕ್ ಡೈರೆಕ್ಟರ್ಸು, ಮ್ಯೂಸಿಷಿಯನ್ಸು, ಎಷ್ಟು ಜನ ಕೆಲಸ ಮಾಡಿದ್ದಾರೆ. ಇದು ನಂದಲ್ಲ, ಒಬ್ಬಂದೇ ಅಲ್ಲ, ಎಕ್ಸಿಬಿಟರ್ಸು. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಪ್ರೇಕ್ಷಕರು ನಮ್ಮನ್ನು ನೋಡಿದ್ದೀರಾ. ಯಾಕೆಂದರೆ ಪ್ರೇಕ್ಷಕರಿಲ್ಲದೆ ಸಿನಿಮಾ ಇಲ್ಲ. ನೀವೇ, ಯಾಕೆಂದರೆ ನಿಮ್ಮನ್ನು 2.5 ಗಂಟೆ ದುಡ್ಡಿಸ್ಕೊಂಡು ಕೂಡಾಕ್ತೀವಿ ನಾವು. ಆದ್ದರಿಂದ ಅದು ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ನಿಮ್ಮ ಜಡ್ಜ್ಮೆಂಟ್ ಅಂತೂ ಸುಪ್ರೀಂ ಕೋರ್ಟ್ಗಿಂತ ದೊಡ್ಡ ಜಡ್ಜ್ಮೆಂಟು. ಒಂದು ಸರಿ ನೀವು ಚೆನ್ನಾಗಿಲ್ಲ ಅಂದರೆ ಅದು ಮುಗಿದೋಯ್ತು. ಆದ್ದರಿಂದ ನಿಮ್ಮನ್ನು ಚೆನ್ನಾಗಿದೆ ಅಂತ ಒಪ್ಪಿಸ್ಕೊಳ್ಳೋಕ್ಕೆ ನಾವು ಸಕಲ ಯೂನಿಟ್ನವರು ಕೆಲಸ ಮಾಡ್ತೀವಿ. ಆದ್ದರಿಂದ ಹಂಸಲೇಖ ಅವರಿಗೆ, ನನಗೆ ಅವ್ರಿಗೆ ಒಂದು ಎಂಥ ಒಂದು ಬಂಧನ. ನಾವಿಬ್ಬರು ಒಂಥರ ಜೊತೆಗೆ ಹುಟ್ಟಲಿಲ್ಲ, ಬಟ್ ಒಂದು ಅಣ್ಣ ತಮ್ಮಂದ್ರ ಥರ ಇದ್ದೀವಿ. ಎಷ್ಟೋ ಕಷ್ಟಗಳು ಬಂದಾಗ ಅವ್ರ ಹತ್ರ ಹೇಳಿದ್ದೀನಿ, ಅವರು ಏನಾದರೂ ವಿಚಾರ ಡಿಸ್ಕಸ್ ಮಾಡ್ಬೇಕಾದ್ರೆ ನನ್ನ ಹತ್ರ ಡಿಸ್ಕಸ್ ಮಾಡಿರ್ತಾರೆ. ನಾವಿಬ್ಬರಿಗೆ ಅಂಥ ಒಂದು ಪ್ರೇಮ ಬಂಧನ ಅಂತಾರೆ, ಇದೊಂಥರ ಸ್ನೇಹ ಬಂಧನ ನಮ್ಮದು ಹಂಸಲೇಖ ಅವ್ರದ್ದು. ಇವತ್ತು ಅವ್ರು ಕೊಟ್ಟಂಥ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ, ಇದರಲ್ಲಿ ನನ್ನೊಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ಅಷ್ಟೇ. ಬಟ್ ಎಷ್ಟೇ ವರ್ಷ ಆಗಲಿ ನಮ್ಮಿಬ್ಬರು ಕಾಂಬಿನೇಷನ್ ಆಡೋ ಈ ಕನ್ನಡ ಚಿತ್ರರಂಗ ಇರೋರಿಗೂ ಅಳ್ಸೋಕ್ಕಾಗಲ್ಲ ಯಾರ ಕೈಲಿದೆ. ಒಂದು ಮಡಿಕೇರಿ ಸಿಪಾಯಿ, ಒಂದು 101 ನೆನಪು, ಒಂದು ಮುತ್ತಿನಾರದು ಬಾಲಮುರಳಿ ಕೃಷ್ಣ ಅವ್ರ ಸಾಂಗ್ಗಳು, ಈ ಥರ ಹಲವಾರು ಸಾಂಗ್ ಮಾಡಿದ್ದೀವಿ. ನಾವು ಲೆಕ್ಕ ಹಾಕುವಾಗ 80 ಹಾಡಿತ್ತು ನಂದು ಅವ್ರದ್ದು, ಅದನ್ನು 15 ಪಿಕಪ್ ಮಾಡಿದ್ವಿ, ಅಷ್ಟು ಪಿಕ್ಚರಲ್ಲಿತ್ತು. ಇವತ್ತು ಪಾಠ ಪುಸ್ತಕಕ್ಕೆ ನಮ್ಮ ಹಾಡುಗಳು ಹೋಗಿದೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ನಾನು ಸಾಷ್ಟಾಂಗ ನಮಸ್ಕಾರ. ಮತ್ತು ನಿಮ್ಮ ಋಣನ ಈ ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ, ಇನ್ನು 10 ಜನ್ಮ ಬರಬೇಕು. ಬಟ್ ಈ 10 ಜನ್ಮನೂ ನಾನು ಕನ್ನಡ ಇಂಡಸ್ಟ್ರಿನಲ್ಲೇ ಕೊಡಲಿ. ನಾನು ಹಿಂದಿ ಬಿಟ್ಟು ಬಂದೆ, ತೆಲುಗು ಬಿಟ್ಟು ಬಂದೆ. ನನಗೆ ಮೊದಲಿಂದ ಕೊಟ್ಟಂಥ ನಿರ್ಮಾಪಕರು ನಮ್ಮ ಮಾರುತಿ ಇರ್ಬೋದು, ಕೆ.ಸಿ. ಚಂದ್ರಶೇಖರ್ ಇರ್ಬೋದು, ವೀರಾಸ್ವಾಮಿ ಅವರು ಹೇಳ್ಕೊಟ್ಟ ಪಾಠ ಇರ್ಬೋದು, ಹೇಮಮಾಲಿನಿ ಅವ್ರು ನನ್ನ ಕರ್ಕೊಂಡೋಗಿ ಅವರು ಫಸ್ಟ್ ಪಿಕ್ಚರ್ ಕೊಟ್ಟರು. ರಮೇಶ್ ಸಿಪ್ಪಿ ಅವ್ರು ಕೋಪ ಮಾಡಿಕೊಂಡ್ರು, ವೈ ಯು ಬ್ರಾಟ್ ಎ ಸೌತ್ ಇಂಡಿಯನ್ ಅಂತ. ಬಟ್ ಆದರೆ ಅವರು ಈಸ್ ಎ ಗುಡ್ ಟೆಕ್ನಿಷಿಯನ್ ಅಂತೇಳಿ ನನಗೆ 2 ಪಿಕ್ಚರ್ ನನ್ನ ಜೊತೆಲಿ ಕೆಲಸ ಮಾಡಿದ್ರು. ರೇಖಾ ಕೆಲಸ ಮಾಡಿದ್ರು. ದಿಲೀಪ್ ಕುಮಾರ್ಗೆ ಒಂದೇ ಬೆಳಿಗ್ಗೆ ಕತೆ ಹೇಳಿದೆ, ಸಾಯಂಕಾಲ ಅಡ್ವಾನ್ಸ್ ತೊಗೊಂಡ್ರು. ಅವರ ಚರಿತ್ರೆಯಲ್ಲೇ 6 ತಿಂಗಳು ಬರೀ ಓಕೆ ಅಂತ ಹೇಳೋದಕ್ಕೆ ಅವರು. ರಾಮೋಜಿ ರಾಯರು ಅವರು ನನಗೆ ಕರೆದು, ಅಲ್ಲೇ ಇದ್ದುಬಿಡು ನೀನು ETV ನೋಡ್ಕೊ ಅಂದರು. ಇಲ್ಲ ಸರ್ ನಾನು ಇಲ್ಲಿ ಅಂಥೇಳಿ ಕೊನೆಗೆ ಎಲ್ಲಿ ಸುತ್ತಿದ್ರೂ ನಮ್ಮ ನೆಲ, ನಮ್ಮ ಮಣ್ಣು, ನಮ್ಮ ಗಾಳಿ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಏನು ಹೇಳಿದ್ದಾರೆ ಅದೇ. ಕೃಷ್ಣೇಗೌಡ್ರೆ ಬನ್ನಿಲಿ ನೋಡಿ, ಇವರೊಂಥರ ಈ ಪೂರ ಸಮಾರಂಭಕ್ಕೆ ರೂವಾರಿ ಅವರು, ಈ ಕಲ್ಪನೆ ಅವ್ರದ್ದು. ಆದ್ದರಿಂದ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಾನು ಸದಾ ಚಿರಋಣಿ. ಮುಂದೆನೂ ನಮ್ಮಿಂದ ಏನು ಕೆಲಸ ಆಗಬೇಕು ನೀವು ಯಾವಾಗ ಬೇಕಾದ್ರೂ ಕರೀರಿ, ರಾತ್ರಿ ಅಥವಾ ಹಗಲು ಬಂದು ಮಾಡ್ತೀವಿ. ಸೊ
ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮತ್ತೊಮ್ಮೆ ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳು. ಆದರೆ ನಾನು ಇಬ್ಬರನ್ನ ಮಿಸ್ ಮಾಡ್ತಾ ಇದ್ದೀನಿ, ವಿಷ್ಣುವರ್ಧನ್ ಆ್ಯಂಡ್ ಅಂಬರೀಷ್. ಯಾಕೆಂದರೆ ನಾವು ಮೋಟ್ರ್ ಸೈಕಲಲ್ಲಿ ನಾವು 3 ಜನ ಶುರು ಮಾಡಿದ್ದು ನಮ್ಮ ಜರ್ನಿ. ಸೊ ಈ ಲೈಫಲ್ಲಿ ಒಬ್ಬೊಬ್ಬರನ್ನೇ ಕಳ್ಕೋಬೇಕಾಗುತ್ತೆ. ಅವರಿಬ್ಬರು ಇವತ್ತಿಲ್ಲ, ಬಟ್ ಆದರೆ ಎಲ್ಲೋ ಇದ್ದಾರೆ. ಇವತ್ತು ಸಿನಿಮಾ ಅನ್ನೋದು ಏನು ಅಂತ ಹಂಸಲೇಖ ತೋರಿಸ್ಕೊಟ್ರು, ಹೇಳಿದ್ದಾರೆ. ರವಿಚಂದ್ರನು ಹೇಳಿದ್ರು, ಏನಿಲ್ಲ, ಈಸಬೇಕು, ಇದ್ದು ಜಯಿಸಬೇಕು. ನಾವು ಸಮುದ್ರದಲ್ಲಿ ಮುಳುಗಿದ್ದೀವಿ, ಈಜೋದು ನಿಲ್ಲಿಸ್ಬಿಟ್ರೆ ಮುಳುಗೋಗ್ಬಿಡ್ತೀವಿ, ಈಜ್ತಾನೇ ಇರಬೇಕು. ಹೆಂಗೋ ಒಂದು ದಿವಸ ದಳ ಸೇರ್ತೀವಿ, ಆ ನಂಬಿಕೆ ಇದೆ. ಪ್ರತಿಯೊಬ್ಬರು ಸುಹಾಸಿನಿಯವರಿಗೆ ಎಂಥ ಟಾರ್ಚರ್ ಕೊಟ್ಟಿದ್ದೀನಿ ನಾನು ಅಂದರೆ ಅಷ್ಟಿಷ್ಟಲ್ಲ. ವಿಷ್ಣು ನನಗೆ ಟಾರ್ಚರ್ ಡೈರೆಕ್ಟರ್ ಅಂತಾನೆ ಹೆಸರಿಟ್ಬಿಟ್ಟಿದ್ದ. ಯಾವಾಗಲೂ ಹೇಳೋದು, ಈ ಟಾರ್ಚರ್ನ ಹಾಕ್ಕೊಂಡು ಒಂದು ಪಿಕ್ಚರ್ ಮಾಡಬೇಕು ನಾವು ಇವನಿಗೆ ಅಂತ ಯಾವಾಗಲೂ ಹೇಳೋದು. ಅದನ್ನು ಎಲ್ಲ ಸಿನಿಮಾಗೋಸ್ಕರ ಅವರು ಒಂದು ದಿವಸ ಮರಳು ಕಾಡಲ್ಲಿ ಊಟ ಇರಲಿಲ್ಲ, ಚಪ್ಪಲಿ ತಗೊಂಡು ಅವರೇ ಹೊಡ್ಕೊಂಡ್ರು, ಯಾತಕ್ಕೆ ಈ ಪಿಕ್ಚರ್ ಮಾಡಿದೆ ನಾನು ಅಂತ. ಆದರೆ ಅದೆಲ್ಲ ಕ್ಷಣಿಕ. ಇವತ್ತಿಗೂ ಅದನ್ನು ನೋಡಬೇಕಾದ್ರೆ ಇವತ್ತು ನಾವು ಮರೆಯೋಕ್ಕೆ ಆಗೋದಿಲ್ಲ. ಹಲವಾರು ಜನ ಟೆಕ್ನಿಷಿಯನ್ಸು, ಸ್ಟಂಟ್ ಮ್ಯಾನ್ಗಳು ಪ್ರಾಣ ಕೊಟ್ಬಿಟ್ಟಿದ್ದಾರೆ ಶೂಟಿಂಗಲ್ಲಿ, ಶಾರ್ಟಲ್ಲಿ. ಕ್ಯಾಮ್ರಾಮೆನ್ಗಳು ಕೈ ಮುರ್ಕೊಂಡ್ಬಿಟ್ಟಿದ್ದಾರೆ. ಪ್ರೊಡಕ್ಷನ್ನವರು ಮರಳುಗಾಡು, ಐಸು, ಕಾಡು, ಎಲ್ಲೆಲ್ಲಿ ನಮಗೆ ಊಟ ತಿಂಡಿ ತಂದು ಎಲ್ಲ ಬಡಿಸಿದ್ದಾರೆ. ವ್ಯಾನ್ ಡ್ರೈವರ್ಸು, ಅಸಿಸ್ಟೆಂಟ್ ಡೈರೆಕ್ಟರ್ಸು, ಮ್ಯೂಸಿಕ್ ಡೈರೆಕ್ಟರ್ಸು, ಮ್ಯೂಸಿಷಿಯನ್ಸು, ಎಷ್ಟು ಜನ ಕೆಲಸ ಮಾಡಿದ್ದಾರೆ. ಇದು ನಂದಲ್ಲ, ಒಬ್ಬಂದೇ ಅಲ್ಲ, ಎಕ್ಸಿಬಿಟರ್ಸು. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಪ್ರೇಕ್ಷಕರು ನಮ್ಮನ್ನು ನೋಡಿದ್ದೀರಾ. ಯಾಕೆಂದರೆ ಪ್ರೇಕ್ಷಕರಿಲ್ಲದೆ ಸಿನಿಮಾ ಇಲ್ಲ. ನೀವೇ, ಯಾಕೆಂದರೆ ನಿಮ್ಮನ್ನು 2.5 ಗಂಟೆ ದುಡ್ಡಿಸ್ಕೊಂಡು ಕೂಡಾಕ್ತೀವಿ ನಾವು. ಆದ್ದರಿಂದ ಅದು ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ನಿಮ್ಮ ಜಡ್ಜ್ಮೆಂಟ್ ಅಂತೂ ಸುಪ್ರೀಂ ಕೋರ್ಟ್ಗಿಂತ ದೊಡ್ಡ ಜಡ್ಜ್ಮೆಂಟು. ಒಂದು ಸರಿ ನೀವು ಚೆನ್ನಾಗಿಲ್ಲ ಅಂದರೆ ಅದು ಮುಗಿದೋಯ್ತು. ಆದ್ದರಿಂದ ನಿಮ್ಮನ್ನು ಚೆನ್ನಾಗಿದೆ ಅಂತ ಒಪ್ಪಿಸ್ಕೊಳ್ಳೋಕ್ಕೆ ನಾವು ಸಕಲ ಯೂನಿಟ್ನವರು ಕೆಲಸ ಮಾಡ್ತೀವಿ. ಆದ್ದರಿಂದ ಹಂಸಲೇಖ ಅವರಿಗೆ, ನನಗೆ ಅವ್ರಿಗೆ ಒಂದು ಎಂಥ ಒಂದು ಬಂಧನ. ನಾವಿಬ್ಬರು ಒಂಥರ ಜೊತೆಗೆ ಹುಟ್ಟಲಿಲ್ಲ, ಬಟ್ ಒಂದು ಅಣ್ಣ ತಮ್ಮಂದ್ರ ಥರ ಇದ್ದೀವಿ. ಎಷ್ಟೋ ಕಷ್ಟಗಳು ಬಂದಾಗ ಅವ್ರ ಹತ್ರ ಹೇಳಿದ್ದೀನಿ, ಅವರು ಏನಾದರೂ ವಿಚಾರ ಡಿಸ್ಕಸ್ ಮಾಡ್ಬೇಕಾದ್ರೆ ನನ್ನ ಹತ್ರ ಡಿಸ್ಕಸ್ ಮಾಡಿರ್ತಾರೆ. ನಾವಿಬ್ಬರಿಗೆ ಅಂಥ ಒಂದು ಪ್ರೇಮ ಬಂಧನ ಅಂತಾರೆ, ಇದೊಂಥರ ಸ್ನೇಹ ಬಂಧನ ನಮ್ಮದು ಹಂಸಲೇಖ ಅವ್ರದ್ದು. ಇವತ್ತು ಅವ್ರು ಕೊಟ್ಟಂಥ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ, ಇದರಲ್ಲಿ ನನ್ನೊಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ಅಷ್ಟೇ. ಬಟ್ ಎಷ್ಟೇ ವರ್ಷ ಆಗಲಿ ನಮ್ಮಿಬ್ಬರ ಕಾಂಬಿನೇಷನ್ ಆಡೋ ಈ ಕನ್ನಡ ಚಿತ್ರರಂಗ ಇರೋರಿಗೂ ಅಳ್ಸೋಕ್ಕಾಗಲ್ಲ ಯಾರ ಕೈಲಿದೆ. ಒಂದು ಮಡಿಕೇರಿ ಸಿಪಾಯಿ, ಒಂದು 101 ನೆನಪು, ಒಂದು ಮುತ್ತಿನಹಾರದ್ದು ಬಾಲಮುರಳಿ ಕೃಷ್ಣ ಅವ್ರ ಸಾಂಗ್ಗಳು, ಈ ಥರ ಹಲವಾರು ಸಾಂಗ್ ಮಾಡಿದ್ದೀವಿ. ನಾವು ಲೆಕ್ಕ ಹಾಕುವಾಗ 80 ಹಾಡಿತ್ತು ನಂದು ಅವ್ರದ್ದು, ಅದನ್ನು 15 ಪಿಕಪ್ ಮಾಡಿದ್ವಿ, ಅಷ್ಟು ಪಿಕ್ಚರಲ್ಲಿತ್ತು. ಇವತ್ತು ಪಾಠ ಪುಸ್ತಕಕ್ಕೆ ನಮ್ಮ ಹಾಡುಗಳು ಹೋಗಿದೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ನಾನು ಸಾಷ್ಟಾಂಗ ನಮಸ್ಕಾರ. ಮತ್ತು ನಿಮ್ಮ ಋಣನ ಈ ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ, ಇನ್ನು 10 ಜನ್ಮ ಬರಬೇಕು. ಬಟ್ ಈ 10 ಜನ್ಮನೂ ನಾನು ಕನ್ನಡ ಇಂಡಸ್ಟ್ರಿನಲ್ಲೇ ಕೊಡಲಿ. ನಾನು ಹಿಂದಿ ಬಿಟ್ಟು ಬಂದೆ, ತೆಲುಗು ಬಿಟ್ಟು ಬಂದೆ. ನನಗೆ ಮೊದಲಿಂದ ಕೊಟ್ಟಂಥ ನಿರ್ಮಾಪಕರು ನಮ್ಮ ಮಾರುತಿ ಇರ್ಬೋದು, KC ಚಂದ್ರಶೇಖರ್ ಇರ್ಬೋದು, ವೀರಾಸ್ವಾಮಿ ಅವರು ಹೇಳ್ಕೊಟ್ಟ ಪಾಠ ಇರ್ಬೋದು, ಹೇಮಾಮಾಲಿನಿ ಅವ್ರು ನನ್ನ ಕರ್ಕೊಂಡೋಗಿ ಅವರು ಫಸ್ಟ್ ಪಿಕ್ಚರ್ ಕೊಟ್ಟರು. ರಮೇಶ್ ಸಿಪ್ಪಿ ಅವ್ರು ಕೋಪ ಮಾಡಿಕೊಂಡ್ರು, ವೈ ಯು ಬ್ರಾಟ್ ಎ ಸೌತ್ ಇಂಡಿಯನ್ ಅಂತ. ಬಟ್ ಆದರೆ ಅವರು ಈಸ್ ಎ ಗುಡ್ ಟೆಕ್ನಿಷಿಯನ್ ಅಂತೇಳಿ ನನಗೆ 2 ಪಿಕ್ಚರ್ ನನ್ನ ಜೊತೆಲಿ ಕೆಲಸ ಮಾಡಿದ್ರು. ರೇಖಾ ಕೆಲಸ ಮಾಡಿದ್ರು. ದಿಲೀಪ್ ಕುಮಾರ್ಗೆ ಒಂದೇ ಬೆಳಿಗ್ಗೆ ಕತೆ ಹೇಳಿದೆ, ಸಾಯಂಕಾಲ ಅಡ್ವಾನ್ಸ್ ತೊಗೊಂಡ್ರು. ಅವರ ಚರಿತ್ರೆಯಲ್ಲೇ 6 ತಿಂಗಳು ಬರೀ ಓಕೆ ಅಂತ ಹೇಳೋದಕ್ಕೆ ಅವರು. ರಾಮೋಜಿ ರಾಯರು ಅವರು ನನಗೆ ಕರೆದು, ಅಲ್ಲೇ ಇದ್ದುಬಿಡು ನೀನು, ETV ನೋಡ್ಕೊ ಅಂದರು. ಇಲ್ಲ ಸರ್ ನಾನು ಇಲ್ಲಿ ಅಂತೇಳಿ ಕೊನೆಗೆ ಎಲ್ಲಿ ಸುತ್ತಿದ್ರೂ ನಮ್ಮ ನೆಲ, ನಮ್ಮ ಮಣ್ಣು, ನಮ್ಮ ಗಾಳಿ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಏನು ಹೇಳಿದ್ದಾರೆ ಅದೇ. ಕೃಷ್ಣೇಗೌಡ್ರೆ ಬನ್ನಿಲಿ ನೋಡಿ, ಇವರೊಂಥರ ಈ ಪೂರ ಸಮಾರಂಭಕ್ಕೆ ರೂವಾರಿ ಅವರು, ಈ ಕಲ್ಪನೆ ಅವ್ರದ್ದು. ಆದ್ದರಿಂದ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಾನು ಸದಾ ಚಿರಋಣಿ.
ಮುಂದೆನೂ ನಮ್ಮಿಂದ ಏನು ಕೆಲಸ ಆಗಬೇಕು ನೀವು ಯಾವಾಗ ಬೇಕಾದ್ರೂ ಕರೀರಿ, ರಾತ್ರಿ ಅಥವಾ ಹಗಲು ಬಂದು ಮಾಡ್ತೀವಿ. ಸೊ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮತ್ತೊಮ್ಮೆ ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳು.